ಕುದುರೆ ರೇಸ್ ಬೆಟ್ಟಿಂಗ್ ಆಗಿ ಮನೆಗಳ್ತನ ಮಾಡ್ತಾ ಇದ್ದ ಕುಖ್ಯಾತ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾರುಖ್ ಖಾನ್ ಎಂಬಾತ ಕಳೆದ 25 ವರ್ಷಗಳಲ್ಲಿ 65ಕ್ಕೂ ಹೆಚ್ಚು ಮನೆಗಳನ್ನ ಕಳ್ತನ ಮಾಡಿ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿದ್ದ. ವಾರಕ್ಕೊಂದೇ ದಿನ ಕಳ್ತನ ಮಾಡಿ ಉಳಿದ 6 ದಿನ ಮೋಜು ಮಸ್ತಿ ಮಾಡಿ ಎಂಜಾಯ್ ಮಾಡ್ತಿದ್ದ. ಬೆಂಗಳೂರು ಸೇರಿದಂತೆ ರಾಜ್ಯದ 28 ಪೊಲೀಸ್ ಠಾಣೆಗಳಲ್ಲಿ ಇವನ ವಿರುದ್ಧ ಕೇಸ್ ದಾಖಲಾಗಿದೆ. ಸದ್ಯ ಪೊಲೀಸರು ಖದೀಮನನ್ನ ಬಂಧಿಸಿ 15 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. 9 ವರ್ಷಗಳ ಬಳಿಕ ಆರ್ಸಿಬಿ ಫೈನಲ್ಗೆ ಏರ್ತಾ ಇದ್ದಂತೆ ಅಭಿಮಾನಿಯೊಬ್ಬ ರಾಜ್ಯ ಸರ್ಕಾರಕ್ಕೆ ಮನವಿಯೊಂದನ್ನ ಮಾಡಿಕೊಂಡಿದ್ದಾನೆ. ಫೈನಲ್ ಮ್ಯಾಚ್ ನಡೆಯೋ ಜೂನ್ 3ನೇ ತಾರೀಕು ಸರ್ಕಾರಿ ರಜೆ ಘೋಷಣೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾನೆ. ಅವತ್ತು ಆರ್ಸಿಬಿ ಫ್ಯಾನ್ಸ್ ಹಬ್ಬ ಅಂತ ಪರಿಗಣಿಸಬೇಕು. ಕಪ್ ಗೆದ್ದ ಬಳಿಕ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಹೀಗಾಗಿ ಆ ದಿನ ರಜೆ ಘೋಷಣೆ ಮಾಡಿ ಅಂತ ಗೋಕಾಕ್ನ ಶಿವಾನಂದ ಮಲ್ಲನವರ್ ಎಂಬ ವ್ಯಕ್ತಿ ಮನವಿ ಮಾಡಿಕೊಂಡಿದ್ದಾನೆ. ಟ್ರಾಫಿಕ್ ಜಾಮ್ ಅಂತ ಒನ್ ವೇಯಲ್ಲಿ ಹೋಗ್ತಾ ಇದ್ದ ಬೈಕ್ಗೆ ಎದುರು ಬಂದ ಬೈಕ್ ಡಿಕ್ಕಿಯಾಗಿರೋ ಘಟನೆ ಕನಕಪುರ ರಸ್ತೆಯ ಆದರ್ಶ್ ಅಪಾರ್ಟ್ಮೆಂಟ್ ಬಳಿ ನಡೆದಿದೆ. ಪರಸ್ಪರ ಬೈಕ್ ಡಿಕ್ಕಿಯಾಗಿದ್ದು ಬೈಕ್ನಲ್ಲಿದ್ದ ದಂಪತಿ ಕೆಳಗೆ ಬಿದ್ದಿರೋ ದೃಶ್ಯ ಪಕ್ಕದ ಕಾರ್ನಲ್ಲಿದ್ದ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಕೊನೆಯ ಹಂತಕ್ಕೆ ತಲುಪಿದೆ ಎನ್ನಲಾಗ್ತಾ ಇದೆ. ಸುಮಾರು 5 ರಿಂದ 6 ದಿನಗಳ ಕಾಲ ಪ್ಯಾಚ್ ವರ್ಕ್ ಅಷ್ಟೇ ಉಳಿದುಕೊಂಡಿತ್ತು. ಇದೀಗ ಆ ಚಿತ್ರೀಕರಣವು ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ. ಅಕ್ಟೋಬರ್ 2ರಂದು ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಿದ್ಧವಾಗಿದ್ದು ಈ ನಿಟ್ಟಿನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಚಿತ್ರತಂಡ ಕೈಗೆತ್ತಿಕೊಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.